ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಗಗನಕ್ಕೇರುತ್ತಿದ್ದು ತರಕಾರಿ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಹೊನ್ನಾವರದ ವಾರದ ಸಂತೆಯಲ್ಲಿ ತರಕಾರಿ ಖರೀದಿಗೆ ಬಂದ ಗ್ರಾಹಕರು ದುಬಾರಿ ಬೆಲೆ ಕೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಏರುತ್ತಿದೆ. ಇಂದು ಕೂಡ ತರಕಾರಿ ಬೆಲೆ ಏರಿಕೆಯಾಗಿದೆ. ಇದರಿಂದ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಇನ್ನು ಹೊನ್ನಾವರದ ವಾರದ ಸಂತೆಯಲ್ಲಿ ತರಕಾರಿ ಖರೀದಿಗೆ ಬಂದ ಗ್ರಾಹಕರು ಬೆಲೆ ಕೇಳಿ ಶಾಕ್ ಆಗಿದ್ದಾರೆ. ಕೆಜಿಗೆ 20 ರೂಪಾಯಿ ಇದ್ದ ತರಕಾರಿಗಳ ಬೆಲೆ ಒಮ್ಮೆಲೆ ಬರೋಬ್ಬರಿ 80 ರೂಪಾಯಿ ಗಡಿ ದಾಟಿದೆ. ಒಂದು ಕಡೆ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದ ಬಿಸಿಲಿದ್ದ ಕಾರಣ ತರಕಾರಿಗಳು ಮಾರುಕಟ್ಟೆಗೆ ಬರುತ್ತಿಲ್ಲ. ಇನ್ನು ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿರುವ ಕಾರಣ ಈ ವಾರ ಕೂಡ ಬೆಲೆ ಗಗನಕ್ಕೇರಿದೆ. ಈ ಬಾರಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದ್ದು ಮಳೆಯ ಕೊರತೆಯಿಂದಾಗಿ ನಾವು ಅಂದುಕೊಂಡಷ್ಟು ಫಸಲು ಬಂದಿಲ್ಲ. ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಕೂಡ ತರಕಾರಿಗಳು ನಮಗೆ ಹೇಳಿದಷ್ಟು ಪೂರೈಕೆ ಆಗುತ್ತಿಲ್ಲ ಎನ್ನುತ್ತಾರೆ. ಆದರೆ ಒಂದು ವಾರದಿಂದ ಅಕಾಲಿಕವಾಗಿ ಮಳೆಯೂ ಬರುತ್ತಿದ್ದು ಬೆಳೆ ಹಾಳಾಗುತ್ತಿದೆ. ಹೀಗಾಗಿ ಬರುವ ಅಲ್ಪ ತರಕಾರಿಗಳಿಗೆ ಹೆಚ್ಚಿನ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆಯಾಗದಿದ್ದರೆ ತರಕಾರಿಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ಗ್ರಾಹಕರು ದಿನದಿಂದ ದಿನಕ್ಕೆ ದಿನನಿತ್ಯ ವಸ್ತುಗಳ ಬೆಲೆ ಹೆಚ್ಚಾಗುತ್ತಿದೆ. ಹೀಗೆ ಆದರೆ ದುಡಿದು ಜೀವನ ಮಾಡುವ ಜನಸಾಮಾನ್ಯರು ಹೇಗೆ ಜೀವನ ನಡೆಸೋದು ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ಗಾಡಿಗೂ ರೇಟೆಲ್ಲ ಜಾಸ್ತಿ ಮಾಡಬೇಕಾಗುತ್ತೆ, ಬಸ್ಸಿಗೂ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲಾದರೆ ನಡೆಯೋದಿಲ್ಲಲ್ಲ. ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಸಾಮಾನು ಮೆಟೀರಿಯಲ್ಸ್ ರೇಟ್ ಜಾಸ್ತಿ ಆಗಿದೆ. ಸರ್ಕಾರಕ್ಕೆ ಎಂತ ಮಾಡೋದು, ಅವ್ರದ್ದು ಸರ್ಕಾರ ನಡಿಬೇಕಲ್ಲ. ಎಲ್ಲ ಸಾಮಾನು ಫ್ರೀ ಕೊಟ್ಟಿದ್ದಾರೆ, ಬಸ್ಸು, ದುಡ್ಡು, ಅಕ್ಕಿ, ಅದಕ್ಕೂ ಸರ್ಕಾರ ನಡಿಬೇಕಲ್ಲ. ಅವ್ರಿಗೆ ದುಡ್ಡು ಆಗಬೇಕಲ್ಲ. ಇಲ್ಲಾಂದ್ರೆ ಮತ್ತೆ ಸರ್ಕಾರ ನಡೆಯೋದು ಹೆಂಗೆ? ಬೆಲೆ ಕಡಿಮೆ ಮಾಡಬೇಕು. ಕೇಂದ್ರದವ್ರು ಅವರು ಕಡಿಮೆ ಮಾಡಬೇಕು. ಬರೀ ಇಲ್ಲಿನವ್ರು ಮಾತ್ರ ಕಡಿಮೆ ಮಾಡಿದ್ರೆ ಆಗಲ್ಲ. ಕರ್ನಾಟಕ ಗೌರ್ಮೆಂಟ್ನವರು, ಕೇಂದ್ರ ಗೌರ್ಮೆಂಟ್ನವರು ಕಡಿಮೆ ಮಾಡಬೇಕು. ಅದಕ್ಕೆ ಅವರು ಸಪೋರ್ಟ್ ಮಾಡ್ಬೋದು. ನಮ್ಮ ಕೇಂದ್ರ ಗೌರ್ಮೆಂಟ್ನವರು, ಕರ್ನಾಟಕ ಗೌರ್ಮೆಂಟ್ ಅವರಿಗೆ ಆಗಲೇ ಜೀವನ ನಡೆಯೋದು. ಈಗ ನಾವು ನೋಡಿ ಕೈಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತೇವೆ. ನಮ್ಮದು ಜೀವನ ಕಷ್ಟ ಉಂಟು. ಸಾಮಾನು ರೇಟೆಲ್ಲ ಜಾಸ್ತಿ, ಜೀವನ ಆಗಬೇಕಲ್ಲ. ಏನು ಹಿಂಗೆ ಹೋಗ್ತಾ ಉಂಟು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಕೆಲಸ ನಡೆಯಲ್ಲ. ಕಷ್ಟ ಬಿಟ್ಟು ಜೀವನ ಮಾಡಬೇಕು. ಕೆಲ ದಿನಗಳ ಹಿಂದೆ ಕೆಜಿಗೆ 20ರಿಂದ 30 ರೂಪಾಯಿ ಇದ್ದ ತರಕಾರಿ ದಿಢೀರನೆ 100ರ ಗಡಿ ತಲುಪಿದೆ. ಹೀಗೆ ಏಕಾಏಕಿ ದರ ಹೆಚ್ಚಿಗೆ ಮಾಡಿದರೆ ಹೇಗೆ? ಹಣ ಇದ್ದವರು ಖರೀದಿ ಮಾಡುತ್ತಾರೆ, ಆದರೆ ಬಡವರು ಏನು ಮಾಡಬೇಕು? ಹೀಗಾಗಿ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಲೆಯನ್ನ ಇಳಿಕೆ ಮಾಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈಗ ಸರ್ಕಾರ ಎಲ್ಲ ಬೆಲೆಯ ಮೇಲೆ ಹೋಗ್ತಿದೆ. ಈಗ ಬಡವರು ಎಲ್ಲರೂ ಕಂಗಾಲಾಗಿಬಿಟ್ಟಾರೆ. ಇದು ನೋಡಿ, ಮಳೆ ಮತ್ತು ಎಲ್ಲ ಸಂತೆಗೆ ಎಲ್ಲರೂ ಅಂದರೆ ಎಲ್ಲ ಬಡವರಿಗೆ ಎಂಥ ಕಷ್ಟ ಏನಿಲ್ಲ. ಎಲ್ಲ ಇದು ಮಾರ್ಕೆಟೆಲ್ಲ ಆಗ್ತಾ ಹೋಗ್ತಾ ಇದೆ. ಅವರಿಗೆ ಏನಂತೆ ತಿಳುವಳ್ತಾ ಇಲ್ಲ, ಮತ್ತು ಏನಂತೆ ಕೆಲಸನೂ ಇಲ್ಲ. ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಬಡವರು. ಅವರಿಗೆ ಒಂದು ಸರ್ಕಾರ ಒಂದು ಸವಲತ್ತು ಮಾಡಿಕೊಟ್ರೆ ಒಂದು ಇಲ್ಲಿದ್ದು ಬಡವರಿಗೆ ಸ್ವಲ್ಪ ಸಹಾಯ ಆಗ್ತದೆ. ಈಗ ಮುಂದೆ ನೋಡಬೇಕು, ಪೆಟ್ರೋಲ್ ದರ ಏರ್ತಾ ಇದೆ. ಈಗ 3 ರೂಪಾಯಿ ಏರಿದ್ರು. ಈಗ ಇನ್ನೂ ಪೆಟ್ರೋಲ್ ದರ ಕಮ್ಮಿ ಆಗಲಿಲ್ಲ. ಸರ್ಕಾರ ಇದ್ರ ಮೇಲೆ ಕಾಳಜಿ ಮಾಡಬೇಕು. ನೋಡಿ, ನಾವೇ ಈಗ ನನ್ನ ಹತ್ರ ಆಗ್ತದೆ. ಪಾಪ ಮಿಡ್ಲ್ ಕ್ಲಾಸ್, ಲೋಯೆಸ್ಟ್ ಕ್ಲಾಸ್ ಅವರು ಎಂಥ ಮಾಡ್ತಾರೆ ಪಾಪ. ಅವರು ಸ್ವಲ್ಪ ವಿಚಾರ ಮಾಡಬೇಕು ಸರ್ಕಾರ. ಅದ್ರ ಮೇಲೆ ಸ್ವಲ್ಪ ನಮ್ಮ ರಿಕ್ವೆಸ್ಟ್ ಹಾಗೆ ಪಬ್ಲಿಕ್ ಅಂತ ನಾವು ಸೋಷಲ್ ವರ್ಕ್ ಅವರು, ಬಟ್ ಅವ್ರು ಪಬ್ಲಿಕ್ಕಿಂತ ಒಂದು ರಿಕ್ವೆಸ್ಟ್ ಮಾಡೋದು ಅದು ನಮ್ಮದು ಕರ್ತವ್ಯ. ಒಟ್ನಲ್ಲಿ ತರಕಾರಿ ಸೇರಿದಂತೆ ಇನ್ನಿತರ ಬೆಲೆಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಸರ್ಕಾರ ಜನರ ಜೀವನ ಜೊತೆ ಚೆಲ್ಲಾಟವಾಡ್ತಿದೆ ಎಂದು ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸರ್ಕಾರ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಕಡಿಮೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.